ಇದೊಂಥರ ಹೊಟ್ಟೆಲಿ ಚಿಟ್ಟೆ ಬಿಟ್ಟಿರೋ ಫೀಲಿಂಗ್ ಇದು. ಯಾಕೆಂದ್ರೆ ಮೊದಲನೇ ಸಿನಿಮಾ ನಂದು ರಿಲೀಸಿನ ಹಂತಕ್ಕೆ ಬಂದಿದೆ. ಎಷ್ಟು ಎಮೋಷನ್ ಫೀಲ್ ಅಂದ್ರೆ ಇದೊಂದು ಅಂತಂದ್ರೆ, ಸುಮಾರು ಸಿನಿಮಾಗಳು ಶೂಟ್ ಆಗುತ್ತೆ, ಬಟ್ ರಿಲೀಸಿನ ಹಂತಕ್ಕೆ ಹೋಗಲ್ಲ. ರಿಲೀಸಿನ ಹಂತಕ್ಕೆ ಬರೋದಿದೆಯಲ್ಲ, ಇದು ತುಂಬಾನೇ ಕಷ್ಟ. ಇದು ರಿಲೀಸಿನ ಹಂತಕ್ಕೆ ಬರುತ್ತೆ ಅಂತಂದ್ರೆ ಇದಕ್ಕೆ ಇಡೀ ಟೀಮ್ ಕಾರಣ ಆಗ್ತಾರೆ. ಯಾಕೆಂದ್ರೆ ನಾವುಗಳು ತೆರೆ ಅಂದ್ರೆ ನಿಮ್ಗೆಲ್ರಿಗೂ ಕಾಣಿಸ್ತೀವಿ ನಾವು ಕೆಲಸ ಮಾಡಿರೋದು, ಬಟ್ ತೆರೆ ಹಿಂದೆ ಇದಕ್ಕೋಸ್ಕರ ಒದ್ದಾಡ್ತಾರಲ್ಲ, ಅದು ಅವ್ರ ಎಫರ್ಟ್ಸ್ಗೆ ನಾವು ಬೆಲೆ ಕೊಡಬೇಕು ನಿಜವಾಗ್ಲೂ. ಯಾಕೆಂದ್ರೆ ನಮ್ಮ ಸಿನಿಮಾ ಇದು ಯಾವ್ದೋ ಸಿನಿಮಾಲಿ ಕೆಲಸ ಮಾಡ್ತಿದೀವಿ ಅಂತ ಇದು ಯಾರು ಕೆಲಸ ಮಾಡಿಲ್ಲ. ನಮ್ಮ ಸಿನಿಮಾ ಇದು ನಮ್ದು ಅನ್ಕೊಂಡು ಇಲ್ಲಿರೋರು ಪ್ರತಿಯೊಬ್ರು ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಟೀಮ್ ಜೊತೆ ನಾನು ಕೈ ಜೋಡಿಸಿದ್ದೀನಿ, ಇದ್ರಲ್ಲಿ ನಾನು ಕೂಡ ಒಬ್ಳಾಗಿದ್ದೀನಿ ಅಂತ ಹೇಳೋದಕ್ಕೆ ನಂಗೆ ತುಂಬಾ ಖುಷಿ ಇದೆ ಅಂಡ್ ಹೆಮ್ಮೆ ಇದೆ. ಅಂಡ್ ನನ್ನ ಮೊದಲ ಸಿನಿಮಾ ರಿಲೀಸ್ ಆಗ್ತಿದೆ, ಇದೊಂಥರ ಎಕ್ಸೈಟ್ಮೆಂಟ್ ನನಗೆ. ಅಂಡ್ ಥ್ಯಾಂಕ್ ಯು ಸೋ ಮಚ್, ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಇನ್ ಮುಂದಕ್ಕೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಮಿಡಲ್ ಕ್ಲಾಸ್ ರಾಮಾಯಣದಲ್ಲಿ ನನ್ನ ಪಾತ್ರ ಸೌಂದರ್ಯ ಅಂತ ಹೇಳಿ. ಸೌಂದರ್ಯ ಅಂದ ತಕ್ಷಣ ನೋಡೋದಕ್ಕೆ ನಾನೇನು ತುಂಬಾ ಸಖತ್ತಾಗಿ ಕಾಣಿಸ್ತಾ ಇಲ್ಲ ಸಿನಿಮಾದಲ್ಲಿ. ನೀವೇ ನೋಡ್ತಿರ್ಬೋದು ನಾನು ಯಾವ ಕಲರಲ್ಲಿ ತೋರಿಸಿದ್ದಾರೆ ಅಂತ. ಫಸ್ಟ್ ಟೈಮ್ ಡೈರೆಕ್ಟರ್ ಬಂದು ಹೇಳಿದ್ರು ನನಗೆ, ಮೇಡಮ್ ನೀವು ಒಂದ್ ಸ್ವಲ್ಪ ಎಣ್ಣೆಗೆಂಪಿರ್ತೀರಾ ಅಂತಂದ್ರು. ಎಣ್ಣೆಗೆಂಪ್ತಾನೆ, ಸರಿ ಬಿಡಿ ಆಯ್ತು ಓಕೆ ಅಂತಂದೆ. ಆಮೇಲೆ ಕರ್ಕೊಂಡೋಗಿ ಲುಕ್ ಟೆಸ್ಟ್ ಅಂತ ಹೇಳಿ ಮಾಡಿದ್ರು. ಲುಕ್ ಟೆಸ್ಟ್ ಮಾಡೋವಾಗ ಕಲರ್ ನೋಡ್ಬಿಟ್ಟು ನಾನೇ ಶಾಕು, ಈ ತರ ಇರ್ತೀನ ಅಂತ ಹೇಳಿ. ಬಟ್ ಟೀಮಿನ ಹೊಸ ಪ್ರಯತ್ನ, ಓಕೆ ಫೈನ್. ಯಾಕೆ ಹೀರೋಯಿನ್ ಅಂದ ತಕ್ಷಣ ಗ್ಲಾಮರಸ್ ಆಗಿ ಕಾಣಿಸ್ಬೇಕಾ, ಸಕ್ಕದಾಗೆ ಕಾಣಿಸ್ಬೇಕಾ, ನಮ್ಮ ಪರ್ಫಾರ್ಮೆನ್ಸ್ ನ ತೋರ್ಸೋಣ ಸಿನಿಮಾದಲ್ಲಿ ಅಂತ ಹೇಳಿ ಓಕೆ ಸರ್ ಅಂತ ಹೇಳಿ ಒಪ್ಕೊಂಡು ಇಡೀ ಸಿನಿಮಾ ಹಿಂಗೆ ಕಪ್ ಕಾಣಿಸ್ತೀನಿ. ಯಾವುದೋ ಒಂದು ಹಾಡಲ್ಲಿ ಮಾತ್ರ ಒಂದ್ ಸ್ವಲ್ಪ ಬೆಳ್ಳಕ್ಕೆ ಕಾಣಿಸ್ತಾ ಇದೀನಿ ಅಷ್ಟೇನೆ. ಈ ಒಂದು ಹೊಸ ಪ್ರಯತ್ನಕ್ಕೆ ಅಂಡ್ ಈ ಒಂದು ಕತೆ ನಮ್ಮ ಎಲ್ಲರ ಲೈಫಲ್ಲೂ ನಡೆದಿರುವಂತಹ ಕತೆನೇ ಇದು. ಅಂದ್ರೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಅಕ್ಕಪಕ್ಕ ಮನೆಯವರಾಗಿರ್ಬೋದು, ಇದು ಯಾವುದೋ ದೊಡ್ಡ ಫೈಟು ಇಲ್ಲ ಕೆಲವೊಂದೆಲ್ಲ ಆಗದೆ ಇರೋ ಇನ್ಸಿಡೆಂಟ್ಗಳನ್ನ ಆಗಿದೆ ಅನ್ನೋ ತರ ಅನ್ಸುತ್ತಲ್ಲ, ಆ ತರ ಎಲ್ಲ ಇಲ್ಲ ಈ ಸಿನಿಮಾದಲ್ಲಿ. ಸಿಂಪಲ್ ಅಂಡ್ ಸ್ವೀಟ್ ಆಗಿ ಈ ಕಥೆನ ಹೇಳ್ತಾ ಇದೀವಿ ನಾವು ನಿಮ್ಗೆ. ನಮ್ಮ ಅಕ್ಕಪಕ್ಕದ ಮನೇಲಿ ನಡೆದಿರುವಂತಹ ಕತೆ, ಫ್ರೆಂಡ್ಸ್ ಜೊತೆ ನಡೆದಿರುವಂತಹ ಕತೆನೆ ನಾವು ನಿಮಗೆ ತೋರ್ಸೋದಕ್ಕೆ ಅಂತ ಹೊರಟಿರೋದು. ಇವಾಗ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಪ್ಲೀಸ್ ಈ ಹಿಂದೆ ಹೇಗೆ ಸಪೋರ್ಟ್ ಮಾಡಿದಿರೋ ಹಾಗೆ ಈಗಲೂ ಕೂಡ ಸಪೋರ್ಟ್ ಮಾಡಿ. ಆರ್ಟಿಸ್ಟ್ ಅಂತ ಹೇಳಿಸ್ಕೊಳ್ಳೋದಿದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ನಾನು ತುಂಬಾ ನಂಬ್ತೀನಿ. ಸೊ ಹಾಗಾಗಿ ಅದು ನಂಗೆ ತುಂಬಾ ಇಷ್ಟ ಆಗಿದೆ ಸರ್. ಸರ್ ಇದು ಯಾವ್ದೋ ಹೊಸ ಟೀಮ್ ಅಂತ ಅನ್ನಿಸ್ಲೇ ಇಲ್ಲ ಸರ್. ಎಲ್ಲರೂ ಒಂಥರ ಕಂಫರ್ಟ್ ಫೀಲ್ ಕೊಟ್ರು ನಮ್ಗೆ. ಅಂದ್ರೆ ಈಗ ಸೀರಿಯಲ್ ಬಿಟ್ಟು ಸಿನಿಮಾಗೆ ಬಂದಾಗ ಏನೋ ಬೇರೆ ತರ ಇರುತ್ತೆ ಅಂತೆಲ್ಲ ಹೇಳ್ತಾರೆ, ಬಟ್ ನನಗಂತೂ ಆ ಫೀಲ್ ಆಗ್ಲೇ ಇಲ್ಲ. ಬಿಕಾಸ್ ಈ ಟೀಮ್ ಎಲ್ಲ ತುಂಬಾ ಕೋಆಪರೇಟಿವ್ ಆಗಿದ್ರು, ಸಪೋರ್ಟಿವ್ ಆಗಿದ್ರು. ಅಂಡ್ ಎಸ್ ನಾರಾಯಣ್ ಸರ್ ಅವ್ರ ಜೊತೆ ಮುಂಚೆ ಪಾರುಲಿ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೆ, ಅವ್ರ ಜೊತೆನೂ ಇದ್ರಲ್ಲಿ ಕೆಲಸ ಮಾಡಿದ್ದೀನಿ. ಲೈಕ್ ಯಾವುದೋ ದೊಡ್ಡ ಆರ್ಟಿಸ್ಟ್ ಜೊತೆ ಕೆಲಸ ಮಾಡ್ತಿದೀವಿ ಅಂತ ಅನ್ನಿಸ್ಲೇ ಇಲ್ಲ. ತುಂಬಾ ಸಿಂಪಲ್ ಆಗಿ ಸಾದಾ ಸೀದವಾಗಿದ್ದು ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಸರ್ ಕೂಡ. ಅಂಡ್ ಒಂಥರ ಖುಷಿ ಇದೆ ಸರ್ ಈ ಸಿನಿಮಾ. ಅದೊಂದು ಹೇಳ್ತಾರಲ್ಲ, ಅದೊಂದು ಏನೇ ಇರಲಿ ಫಸ್ಟ್ ಇಸ್ ಬೆಸ್ಟ್ ಅಂತ ಹೇಳ್ತಾರಲ್ಲ, ಅದೇ ತರ ನಾನ್ ಮಾಡಿದ ಫಸ್ಟ್ ಪ್ರಾಜೆಕ್ಟ್ ಪಾರು ಕೂಡ ನಂಗೆ ಅದೊಂದು ಬೆಸ್ಟ್ ಇತ್ತು. ಥ್ಯಾಂಕ್ ಗಾಡ್ ನನಗೆ ಈ ಪ್ರಾಜೆಕ್ಟ್ ಕೂಡ ಅದೊಂಥರ ಬೆಸ್ಟ್ ಅನ್ನೋ ಫೀಲಿಂಗ್ ಕೊಟ್ಟಿದೆ. ನಮಸ್ಕಾರ, ನನ್ನ ಹೆಸರು ನಿಮ್ಮ ಮನೆ ಮಗಳ ಯುಕ್ತಾ ಬೇರ್ಗೆ ಅಂತಾನೆ ಕರಿಬೋದು. ಆ್ಯಂಡ್ ಮಿಡಲ್ ಕ್ಲಾಸ್ ರಾಮಾಯಣ, ಐ ಥಿಂಕ್ ನಾನು ಮತ್ತೆ ಅದನ್ನ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಟೀಮ್ ಹೇಳಿದ ಪ್ರಕಾರ, ಟೀಮ್ ಅಲ್ಲ ಕುಟುಂಬ ಹೇಳಿದ ಪ್ರಕಾರ ಮನೇಲಿ ನಡೆದಿರೋ ರಾಮಾಯಣ ಬಗ್ಗೆ ಒಂದು ಕತೆ ಮಾಡಿದ್ದೀವಿ. ಆ್ಯಂಡ್ ಮೊದಲೇದಾಗಿ ತನುಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ನಮ್ಮ ಇಡೀ ಟೀಮ್ನ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎವ್ರಿಬಡಿ ವಾಸ್ ವೆರಿ ಕೋಆಪರೇಟಿವ್, ತುಂಬಾ ಸಪೋರ್ಟಿವ್. ಆ್ಯಂಡ್ ಹಾಗಾಗಿ ಏನು ಹೇಳಬೇಕು ಅಂದರೆ, ಕನ್ನಡ ಇಂಡಸ್ಟ್ರಿ ಸದಾ ನಮ್ಗೆ ಗೊತ್ತು, ಹೊಸೊಬ್ರಿಗೆ ಅವಕಾಶ ಕೊಡಬೇಕು ಅಂದರೆ ಕನ್ನಡ ಬರುತ್ತಾ ಅಂದರೆ ಯಾವ ಇಂಡಸ್ಟ್ರಿಲೂ ಅಷ್ಟೇ. ಬಟ್ ನನಗೆ ಎಷ್ಟು ಪ್ರೀತಿಯಿಂದ ಎಕ್ಸೆಪ್ಟ್ ಮಾಡಿಕೊಂಡು ನೀವು ಅಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಾ, ನಾನು ಅದಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಾಗೆ ಪ್ರೋತ್ಸಾಹಿಸ್ತಾ ಇರಿ, ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್ ಅಷ್ಟೇ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹುಡುಗನ ಕತೆ, ಆ ಹುಡುಗ ಬಂದು ಚಿಕ್ಕಬಳ್ಳಾಪುರ ನಂದಿ ಅನ್ನೋ ಒಂದು ಗ್ರಾಮದಲ್ಲಿ ಇರ್ತಾನೆ. ಆ ಗ್ರಾಮದಲ್ಲಿ ಅವನು ಪಟ್ಟಂತ ಸ್ಟ್ರಗಲ್ಸು ಮತ್ತೆ ಮಿಡಲ್ ಕ್ಲಾಸ್ ಜೀವನದಲ್ಲಿ ಆಗುವಂಥ ಅವನ ಕಥೆನೇ ಮಿಡಲ್ ಕ್ಲಾಸ್ ರಾಮಾಯಣ. ಎಲ್ಲರ ಜೀವನದಲ್ಲೂ ಒಂದೊಂದು ರಾಮಾಯಣ ಇರುತ್ತೆ, ಬಟ್ ಈ ಸಿನಿಮಾನಲ್ಲಿ ಅವನ ಜೀವನದಲ್ಲಿ ಏನು ನಡೀತು ರಾಮಾಯಣ ಅನ್ನೋದೇ ಈ ಒಂದು ಕತೆ. ಇದನ್ನ ಚಿಕ್ಕಬಳ್ಳಾಪುರ ನಂದಿ ಅನ್ನೋ ಗ್ರಾಮದಲ್ಲಿ ಜಾಸ್ತಿ ಶೂಟಿಂಗ್ ಮಾಡಿದ್ದೀವಿ. ಸ್ಟಾರ್ ಕ್ಯಾಸ್ಟ್ ಬಂದರೆ ತುಂಬ ಜನ ಇದ್ದಾರೆ. ಸಪೋರ್ಟಿಂಗಲ್ಲಿ
ಎಸ್ ನಾರಾಯಣ್ ಸರ್ ಇದ್ದಾರೆ, ಶೋಭ್ರಾ ಸರು, ಜಗಪ್ಪ ಅವರು ಇದ್ದಾರೆ. ನೋಡಿರ್ತಾರೆ ನೀವು ಟ್ರೈಲರಲ್ಲಿ ತುಂಬ ಜನ ಇದ್ದಾರೆ. ಆದರೂ ತುಂಬ ಜನ ಬಂದಿಲ್ಲ, ಅದು ಯಾಕೋ ಗೊತ್ತಿಲ್ಲ. ಒಂದು ನಾವು ದೊಡ್ಡ ಪ್ರೊಡಕ್ಷನ್ ಅಲ್ಲ ಅಂತನೋ ಇಲ್ಲ ನಾವು ದೊಡ್ಡ ಡೈರೆಕ್ಟರ್ ಅಲ್ಲ ಅಂತನೋ ನನಗಂತೂ ಗೊತ್ತಿಲ್ಲ. ಇನ್ವಿಟೇಷನ್ ಎಲ್ಲರಿಗೂ ಕೊಟ್ಟಿದ್ದೀವಿ, ಕೆಲವರು ಕಾಲೇಜ್ ಪಿಕ್ ಮಾಡ್ತಿಲ್ಲ. ಇದ್ರ ಬಗ್ಗೆ ಗೊತ್ತಿಲ್ಲ, ನೋಡ್ತೀನಿ. ಅವರ ರೆಸ್ಪಾನ್ಸ್ ಇನ್ನೂ ಇಲ್ಲ, ಮಾತಾಡೋಣ. ಇದಾದ್ಮೇಲೆ ಇದು 3 ವರ್ಷ ಆಯಿತು ಸರ್, 3-4 ವರ್ಷ ಆಯಿತು. ಆಫ್ಟರ್ ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಆಯಿತು ಸರ್. ಬಟ್ ಸ್ವಲ್ಪ ಟೈಮ್ ತಗೊಂತು, ಯಾಕಂದರೆ ಒಂದು ಬೆಸ್ಟ್ ಔಟ್ಪುಟ್ ಕೊಡಬೇಕು ಅಂತ ಸ್ವಲ್ಪ ಸ್ಕ್ರೀನ್ ಪ್ಲೇ ಮತ್ತು ಕತೆಗೆ ಜಾಸ್ತಿ ಒತ್ತು ಕೊಟ್ಟು ಸ್ವಲ್ಪ ಚೇಂಜಸ್ ಎಲ್ಲ ಆಯಿತು. ಮತ್ತು ಶೂಟ್ ಸ್ವಲ್ಪ ಬ್ರೇಕ್ ಡೌನ್ಸ್ ಆಯಿತು. ಹಂಗಾಗಿ ಸ್ವಲ್ಪ ಡಿಲೇ ಆಯಿತು. ಬಟ್ ಪ್ರಾಡಕ್ಟ್ ಕರೆಕ್ಟ್ ಟೈಮ್ಗೆ ತಂದಿದ್ದೀವಿ ಅಂತ ನಾವು ಅನ್ಕೊತಿದ್ದೀವಿ ಸರ್. ಇದೆಲ್ಲ ರೀಶೂಟ್ ಆಗಿದೆ ಸರ್. ನನಗೆ ಕೆಲವು ಕಡೆ ಆಫ್ಟರ್ ಎಡಿಟ್ ಆದಮೇಲೆ ನನಗೆ ಇಷ್ಟ ಆಗಿಲ್ಲ ಅಂತ ಮತ್ತೆ ನಾನು ರೀಶೂಟ್ ಮಾಡಿದ್ದೀನಿ. ಮೋಕ್ಷಿತಾ ಮ್ಯಾಮ್ ಪೋರ್ಷನ್ಸ್ ಕೆಲವೆಲ್ಲ ರೀಶೂಟ್ ಮಾಡಿದ್ದೀವಿ, ಹೀರೋ ಪೋರ್ಷನ್ಸ್ ಕೆಲವು ರೀಶೂಟ್ ಮಾಡಿದ್ದೀವಿ. ರೀಶೂಟ್ಸ್ ಆಗಿದೆ ಸರ್. ಸಪೋರ್ಟಿಂಗ್ ಆರ್ಟಿಸ್ಟು ಇಲ್ಲ ಸರ್, ಅವ್ರದ್ದು ಮಾಡಿಲ್ಲ. ಹಾಂ ಸರ್. ಹಾಂ ಸರ್, ಇಲ್ಲ ಹಂಗೇನಿಲ್ಲ ಸರ್, ಹಂಗೇನಿಲ್ಲ. ಬಟ್ ಒಂದು 5-10 ಡೇಸಿಂದ 5 ಡೇಸಿಂದ ಫಾಲೋಅಪ್ ಅಲ್ಲಿ ಇದ್ದೀವಿ. ಬಟ್ ಬಂದಿಲ್ಲ. ಅವ್ರದ್ದು ಏನಾದರೂ ಕಾರಣ ಇದೆಯೋ ಗೊತ್ತಿಲ್ಲ. ಏನು ಹೇಳಿದೆ ಸರ್? ಅದೇ ಸರ್ ಹೇಳಿದ್ದಲ್ವ, ನಮ್ಮದು ದೊಡ್ಡ ಬ್ಯಾನರ್ ಅಲ್ಲ ಅಂತನೋ ಇಲ್ಲ ನಾವು ದೊಡ್ಡ ಡೈರೆಕ್ಟರ್ ಅಲ್ಲ ಅಂತನೋ ಗೊತ್ತಿಲ್ಲ. ಇಲ್ಲ ಔಟ್ಪುಟ್ ಚೆನ್ನಾಗಿ ಬಂದಿಲ್ವೇನೋ ಅಂತ ಅವ್ರ ತಲೆಯಲ್ಲಿ ಇದೆಯೋ ಗೊತ್ತಿಲ್ಲ. ಅದು ಒಂದಿದೆ. ಯಾಕಂದ್ರೆ ನಾವೆಲ್ಲೂ ಟ್ರೈಲರ್ ಸೆಂಡ್ ಮಾಡಿಲ್ಲ, ನಾವು ಇನ್ವೈಟ್ ಮಾತ್ರ ಮಾಡಿದ್ವಿ. ಹಂಗಾಗಿ ಅವ್ರಿಗೇನಾದ್ರು ಆ ಥರ ಇತ್ತೇನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಗೊತ್ತಿಲ್ಲ. ಅವ್ರಿಗೆ ಏನಾದರೂ ರೀಸನ್ಸ್ ಇರ್ಬೋದು, ಅವ್ರದ್ದು ಏನಾದರೂ ಪ್ರಾಬ್ಲಮ್ಸ್ ಇರ್ಬೋದು. ಅವ್ರು ರಿಪ್ಲೈ ಮಾಡೋವರೆಗೂ ನನಗೆ ಗೊತ್ತಾಗಲ್ಲ ಸರ್ ಯಾಕೆ ಬಂದಿಲ್ಲ ಅಂತ. ಅದು ಇಷ್ಟ ಆಯ್ತು, ಅದಕ್ಕೋಸ್ಕರ ಮಾಡೋಣ ಅಂತ ಇಷ್ಟಪಟ್ಟೆ. ಅದಕ್ಕೆ ಸರಿ ಇಲ್ಲ ಸರ್, ನಾನು ಆಕ್ಟ್ ಮಾಡಿಲ್ಲ, ದುಡ್ಡು ಮಾತ್ರ ಹಾಕಿದ್ದೀನಿ ಸರ್. ಫ್ರೆಂಡ್ಗೋಸ್ಕರ ಮಾಡಿಲ್ಲ ಸರ್. ಬಟ್ ಎಲ್ಲರೂ ಸೇರಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಟ್ಟು ಜನಗಳಿಗೆ ತೋರ್ಸೋಣ ಅಂತ ನಮಗೂ ಇಷ್ಟ ಆಯ್ತು, ಅದಕ್ಕೋಸ್ಕರ ಮಾಡುದು. ಹಾ ಸರ್, ಸರ್ ನನಗ್ ಚೆನ್ನಾಗಿದೆ, ಬಟ್ ಬೇರೆಯವ್ರು ನೋಡೋದು ಅನಿಸಿಕೆ ಯಾವಾಗ ತಿಳಿಸ್ಬೇಕಲ್ಲ ಸರ್. ನಾವು ಮಾಡಿದ್ ನಮ್ಗೆ ಚಂದನೆ ಸರ್. ಬಜೆಟ್ ಇನ್ನ ಲೆಕ್ಕ ಹಾಕಿಲ್ಲ, ಹಾಕ್ಬೇಕು ಸರ್. ಟೋಟಲ್ ಆಗಿ ಎಷ್ಟು ಇನ್ನ ಲೆಕ್ಕ ಹಾಕಿಲ್ಲ ಸರ್. ಲಾರಿ ಸರ್, ಒಂದ್ ಲಾರಿ ಇಂತ ಒಂದು 15 ಲಕ್ಷದಿಂದ ಅಂತ ಹೇಳಿ 1 ಕೋಟಿ ತಗದಿದೆ ಲಾರಿ. ಹೇಳಕ್ಕಾಗಲ್ಲ ಸರ್. ತುಂಬಾಗಿದ್ರೆ ನಾನೇ ಸರ್ ಇಲ್ಲಿಂದ ಬೇರೆ ಇದನ್ನ ನಾನೇ ತಗೊಂಡ್ಬಿಡ್ತಾ ಇದ್ದೀನಿ. ಒಟ್ಟು ಸಿನಿಮಾ ಎಲ್ಲ ನೋಡಿದೀರಾ ನೀವಲ್ವಾ? ಖುಷಿ ಕೊಟ್ಟಿದೆ ನಿಮ್ಗೆ? ಚೆನ್ನಾಗಿದೆ. ನಿಮ್ಮ ಮನೆಯವರೆಲ್ಲ ಓಕೆ ಅಂತ ಹೇಳಿದಾರಾ? ನೆಕ್ಸ್ಟ್ ಫಿಲಂ ಪ್ರೊಡ್ಯೂಸ್ ಮಾಡ್ತೀರಾ ನಮ್ಮ ಡೈರೆಕ್ಟರ್ಗೆ? ದೇವರು ಹೇಗ್ ಕೊಡ್ತಾನ ಹಾಗೆ. ಅದೆಲ್ಲ ಫ್ರೆಂಡ್ಸ್, ಬಟ್ ಸ್ಟೋರಿ ಹೇಳಿದಾಗ ಅವ್ರಿಗೆ ಇಷ್ಟ ಆಗಿ ನೀವು ಪ್ರೊಡ್ಯೂಸ್ ಮಾಡಿದ್ರಿ ಅಲ್ವಾ? ಹೌದೌದು. ಥ್ಯಾಂಕ್ ಯು. ಬೆಳೀತಾ ಕಲ್ಚರಲ್ ಆಕ್ಟಿವಿಟೀಸ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ. ನಮ್ಮ ಧನುಷ್ ಅವ್ರ ತರ ಡೈರೆಕ್ಟರ್ ಆಗ್ಬೇಕು ಅಂತ ಇಂಟ್ರೆಸ್ಟ್ ತೋರಿಸ್ತಾರೆ. ಮನೆಯಲ್ಲಿ ಒಪ್ಪೋದಿಲ್ಲ. ಆಗ ಸ್ಕೂಲಲ್ಲಿ ಮತ್ತೆ ವೇಷ ಕಂಪ್ಲೇಂಟ್ ಮಾಡ್ತಾರೆ, ಏನಪ್ಪಾ ನಿಮ್ಮ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಂದ್ಬಿಟ್ಟು. ಅವ್ರದ್ದೊಂದು ರಾಮಾಯಣ. ಮನೇಲಿ ಗಂಡ ಹೆಂಡತಿಗೆ ಹೇಳ್ತಾನೆ, ಏನ್ ನಿನ್ ಮಗ ಸರಿಯಾಗಿ ಓದೋದಿಲ್ಲ ಅಂತ. ಮತ್ತೆ ಹೆಂಡತಿ, ಒಬ್ಬನಿಗೆ ನಮ್ಮ ಮಗ, ನೀನೇನು ಮಗ ಅಲ್ವಾ, ನೀವು ಸರಿಯಾಗಿ ನೋಡ್ಕೊಳ್ಳಿ. ಈ ತರ ಬೆಳೀತಾ ಮದುವೆ ಟೈಮ್ ಬಂದಾಗ ಹೆಣ್ಣು ಕೊಡಲ್ಲ, ಕೆಲಸ ಇರಲ್ಲ. ಕೆಲಸ ಇದ್ರು ಸಂಬಳ ಎಷ್ಟು ಅಂತ. 1 ಲಕ್ಷ ಸಂಬಳ ಬರುತ್ತೆ ಅಂದ್ರೆ ಬೆಂಗಳೂರಲ್ಲಿ ಒಂದು ಆಸ್ತಿ ಇದೆಯಾ, ಸೈಟ್ ಇದೆಯಾ? ಈಗಿನ ಕಾಲದಲ್ಲಿ ಇದೆಲ್ಲ ಟ್ರೆಂಡ್ ಆಗ್ಬಿಟ್ಟಿದೆ. ಸೊ ಇಂತಹ ರಾಮಾಯಣಗಳು ಪ್ರತಿಯೊಬ್ಬರ ಮನೆಗಳಲ್ಲೂ ಇದ್ದೇ ಇರುತ್ತೆ. ಇಲ್ಲಿ ಕೂತಿರ್ತಕ್ಕಂತಹ ಪ್ರತಿಯೊಬ್ಬರ ಮನೆಗಳಲ್ಲೂ ರಾಮಾಯಣ ಇದ್ದೇ ಇರುತ್ತೆ, ಖಂಡಿತವಾಗ್ಲೂ ಇರುತ್ತೆ. ರಾಮಾಯಣ ಇಲ್ಲ ಅಂತ ಯಾರು ಹೇಳೋಕೆ ಆಗಲ್ಲ. ಸಾವಿಲ್ಲದ ಮನೆಯಲ್ಲಿ ಹೇಗೆ ಸಾಸಿವೆ ಇರೋದಿಲ್ವೋ ಹಾಗೆ ಪ್ರತಿಯೊಬ್ಬರ ಮನೆಯಲ್ಲೂ ರಾಮಾಯಣ ಇದ್ದೇ ಇರುತ್ತೆ. ನಮ್ಮ ಸಿನಿಮಾದಲ್ಲಿ ಕೃಷ್ಣಂದೊಂದು ರಾಮಾಯಣ. ಅವ್ರ ತಂದೆ ಇರಲ್ಲ ಪಾಪ, ತಾಯಿ ಕಷ್ಟಪಟ್ಟು ಸಾಕ್ತಾ ಇರ್ತಾಳೆ. ವೀಣಾ ಸುಂದರ್ ಅವರು ತಾಯಿ ಪಾಠ ಮಾಡಿದ್ದಾರೆ, ಕಷ್ಟಪಟ್ಟು ಸಾಕ್ತಾ ಇರ್ತಾಳೆ. ಅವನಿಗೆ, ಕೃಷ್ಣನಿಗೆ ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು, ಏನೋ ಒಂದು ಅಚೀವ್ ಮಾಡಬೇಕು ಅಂತ ಬಹಳ ಕಷ್ಟಪಡ್ತಾ ಇರ್ತಾನೆ. ಅವನದೊಂದು ರಾಮಾಯಣ. ನಮಸ್ಕಾರ. ನೀವೆಲ್ಲ ಹೋಗ್ಲಿ ಚೆನ್ನಾಗಿದೆ ಒಂಥರ. ಬಟ್ ಇದು ನನ್ನ ಪಾರ್ಟ್ ಆಫ್ ಜಾಬ್, ಬರಬೇಕು, ಬಂದಿದ್ದೀನಿ ಅಷ್ಟೇ. ಮಿಡಲ್ ಕ್ಲಾಸ್ ರಾಮಾಯಣ ಸರ್. ಈ ಮಿಡಲ್ ಕ್ಲಾಸ್ ವಿಜಯ್ ಚಿಂದೂರ್ಗೆ ಈ ಮಿಡಲ್ ಕ್ಲಾಸ್ ರಾಮಾಯಣದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಧನುಷ್ ಸರ್
ಥ್ಯಾಂಕ್ ಯು. ಉದಯ್ ಎಕ್ಸ್ಪ್ಲೈನ್ ಮಾಡಿದ್ರು. ನಾನು ಕಾರಲ್ಲಿ ಹೋಗ್ತಾ ಇದ್ದೆ, ಇವ್ರ ಕಥೆ ಹೇಳಕ್ಕೆ ಕಾಲ್ ಮಾಡಿದ್ದೆ. ಪಕ್ಕದಲ್ಲಿ ನನ್ನ ವೈಫು ಕೂತಿದ್ರು. ಹೋಗ್ತಾ ಇದ್ರೆ, ಸರ್ ಇದರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ನೀವು ಬ್ರೋಕರ್. ನಾನು ಸ್ಪೀಕರ್ ಅಂತ ಮಾಡಿದ್ದೆ. ಬ್ರೋಕರ್ ಅಂದರೆ ಆಮೇಲೆ ಇವರು ಅಲ್ಲ ಸರ್ ಏಜೆಂಟ್. ಯಾವುದೋ ಒಂದು ಯಾವುದಕ್ಕೆ ಸರ್ ನೀವು ರಿಯಲ್ ಎಸ್ಟೇಟ್ ಏಜೆಂಟು ಅಂತ ಹೇಳ್ತಿದ್ರು. ಹೇಳಪ್ಪ ಅಂತಂದ್ರೆ ಆಮೇಲೆ ಎಕ್ಸ್ಪ್ಲೈನ್ ಮಾಡಿದ್ರು. ಆಮೇಲೆ ಅವ್ರ ಬಗ್ಗೆ ಹೇಳ್ಕೊಂಡ್ರು. ಈ ಕತೆಗೆ ಡೈರೆಕ್ಟರ್ ಜೊತೆ ಸ್ಕ್ರೀನ್ ಪ್ಲೇ, ಡೈಲಾಗು ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ. ಭಾಳ ಖುಷಿ ಆಯಿತು. ಕತೆ ಭಾಳ ಚೆನ್ನಾಗಿದೆ. ಡೈರೆಕ್ಟರ್ ನರೇಟ್ ಮಾಡಿದಾಗ ತುಂಬ ಕಾನ್ಫಿಡೆಂಟ್ ಆಗಿ ಕ್ಲಾರಿಟಿ ಇಟ್ಕೊಂಡು ಪ್ರತಿಯೊಂದು ಕಾಮಿಡಿ, ಪ್ರತಿಯೊಂದು ಡೈಲಾಗ್ನ ಮುಂಚೆನೆ ಪೇಪರಲ್ಲೇ ಇತ್ತು. ಇಂಪ್ರೂವೈಸೇಷನ್ ಮಾಡೋವಂಥ ದೊಡ್ಡ ಜಾಗ ಏನಿರಲಿಲ್ಲ, ಎಲ್ಲ ಅವರೇ ನೀಟಾಗಿ ಬರೆದಿಟ್ಟಿದ್ರು. ತುಂಬ ಸೊಗಸಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಮಿಡಲ್ ಕ್ಲಾಸ್ ರಾಮಾಯಣ ಎಂಜಾಯ್ ಮಾಡಿದ್ದೀನಿ. ಆಮೇಲೆ ಯುಕ್ತ, ಮೋಕ್ಷಿತ, ನಿಮ್ಮನ್ನು ನನ್ನ ಕಲ್ಲರ್ಗೆ ಹತ್ರ ತಂದಿರೋದು ಭಾಳ ಖುಷಿಯಾಗಿದೆ. ಸ್ವಲ್ಪ ಸಮಾಧಾನ ಆಯಿತು. ನಾನು ಒಬ್ಬನೇನಾಗಿರೋದು ಸಿನಿಮಾ ಹತ್ರ ತಗೊಂಡ್ಬಂದಿದ್ದಾರೆ. ಆಮೇಲೆ ವಿನೋ ಟ್ರಾನ್ಸ್ಫಾರ್ಮೇಶನ್ ಭಾಳ ಚೆನ್ನಾಗಿದೆ. ನೀವು 2 ಗೆಟಪ್. ಆಲ್ ದಿ ಬೆಸ್ಟ್. ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮಿಡಲ್ ಕ್ಲಾಸ್ ರಾಮಾಯಣ ಈ ಸಿನಿಮಾದ ಬ್ಯಾಕ್ ಬೋನ್ ಆಗಿರುವಂತಹ ನಮ್ಮ ಪ್ರೊಡ್ಯೂಸರ್ ಹಾಗೂ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಗೂ ನಮ್ಮ ಎಲ್ಲ ಕಲಾವಿದರಿಗೂ ಧನ್ಯವಾದಗಳು. ಯಾಕೆಂದ್ರೆ ಇವರು ಡೇ 1 ಇಂದ ಇಲ್ಲಿವರೆಗೂ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ಮುಂದೆನೂ ಮಾಡ್ತಾರೆ. ಈಗ ತಾನೇ ನೀವೆಲ್ಲ ಟ್ರೈಲರ್ ನೋಡಿದಿರ, ನಿಮ್ಗೆಲ್ಲ ತುಂಬಾ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮಿಡಲ್ ಕ್ಲಾಸ್ ರಾಮಾಯಣ ಸಿನಿಮಾ ಇದೇ ಸೆಪ್ಟೆಂಬರ್ 12ನೇ ತಾರೀಕು ಎಲ್ಲ ಮಲ್ಟಿಪ್ಲೆಕ್ಸ್ ಹಾಗೂ ಥಿಯೇಟರ್ ಅಲ್ಲಿ ರಿಲೀಸ್ ಆಗುತ್ತೆ. 100% ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಶೋರ್ ಆಗಿ ಹೇಳ್ತೀನಿ. ಸಿನಿಮಾ ನಿಮ್ಗೆ ಇಷ್ಟ ಆದ್ರೆ ಒಂದ್ 4 ಜನಕ್ಕೆ ಹೇಳಿ, ಮತ್ತು ನಮ್ಮ ಹೊಸ ಪ್ರತಿಭೆಗಳನ್ನ ಬೆಳೆಯೋ ತರ ನೀವು ಪ್ರೋತ್ಸಾಹಿಸಬೇಕು ನೋಡಿ. ಅದ್ರ ಸಿನಿಮಾದಲ್ಲಿ ನೋಡಿ ಡೈರೆಕ್ಟರ್ ಸರ್ ಆಗ್ಲಿ ನಾವಾಗ್ಲಿ ಒಂಥರ ಸರ್ ಕ್ಯಾಮ್ರಾ ಯಾವ ತರ ಅಂದ್ರೆ ಅವರು ಈಗ ಮದ್ವೆ ಆಗಿದ್ದಾರೆ, ಇಂಡೈರೆಕ್ಟ್ ನಾವು ಇಬ್ರು ಮದ್ವೆ ಆಗಿಬಿಟ್ಟಿದ್ವಿ. ಆ ತರ ಅಲ್ಲ, ಬೇರೆ ತರ. ಡೈರೆಕ್ಟರ್ ಪ್ಲಸ್ ಪ್ರೊಡ್ಯೂಸರ್ ಸರ್ ಆಗ್ಲಿ ಅವರು ಅಷ್ಟೇ ಎಲ್ಲ ಫ್ರೆಂಡ್ಲಿ ನೇಚರ್ ಆಗಿ ನಾವು ಈ ಯೂತ್ಸ್ ಯಾವ ತರ ನಾವ್ ಏನಾದ್ರು ಮಾತಾಡ್ಬೇಕಂದ್ರೆ ಯಾವ ತರ ಕ್ಯಾಚ್ ಮಾಡ್ತಾರೆ ಆ ಟೈಪ್ ಅಲ್ಲಿ ನಾವು ಡೈಲಾಗ್ಸ್ ಆಗ್ಲಿ ಒಂದು ವಾತಾವರಣ ಅದೇ ತರ ನಾವು ಸೃಷ್ಟಿ ಮಾಡಿದೀವಿ. ಸೊ ತುಂಬಾ ಇಷ್ಟ ಆಯ್ತು ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದಕ್ಕೆ. ಹಾ ಸರ್ ರಂಗಾಯಣದ ವಿನೋದ್ ಅಂತ ಇದ್ದಾರೆ. ಸೊ ಅವ್ರ ಹತ್ರ 1 ಕ್ಲಾಸ್ ತಗೊಂತಿದ್ದೆ. ಅದಾದ್ಮೇಲೆ ನೀಲಕಂಠ ಹಡಿಗ ಅಂತ ಇದ್ರು, ಅವ್ರ ಹತ್ರ ನಾನು ಟೀಚಿಂಗ್ ಹೋಗ್ತಾ ಇದ್ದೆ. ಸೊ ನಾನು ಹೊಸ ತರ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಬಟ್ ಇದರಿಂದ ನಾನು 10 ವರ್ಷದಿಂದ ನಾನು ಸ್ಟ್ರಗಲಿಂಗ್ ಮಾಡಿದ್ದೀನಿ.